ಬೇರೆ ದೇಶಕ್ಕೆ ನಮ್ಮ ದೇಶ ಹೋಲಿಸ್ಕೊಂಡು ನೋಡಿದಾಗ ಪರ್ ಹೆಕ್ಟರ್ ಅವ್ರ ಗ್ರೋತ್ಗೆ ನಮ್ಮ ಗ್ರೋತ್ಗೆ ಯಾಕೆ ಇಷ್ಟು ದೊಡ್ಡ ವ್ಯತ್ಯಾಸ ಇರ್ತಕ್ಕಂಥದ್ದು ನನ್ನ ಪ್ರಶ್ನೆ. ಅದಕ್ಕೆ ಈ ನಿಟ್ಟಿನಲ್ಲಿ ಕೂಡ ತಾವು ಇದನ್ನ ಕಾಳಜಿ ವಹಿಸಬೇಕು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿ ಸುಮಾರು 3,000 ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದೆ ನಿಮಗೆ, ನೀವು ಒಂದು ಯಾವ್ದನ್ನ ಹೋಬಳಿ ಆಗಿ ತಗೊಳ್ಳಿ, ಒಂದು ತಾಲೂಕನಾಗ್ಲಿ ತಗೊಳ್ಳಿ, ನಮ್ಮ ರಿಸರ್ಚ್ ಆಗಿರ್ತಕ್ಕಂಥದ್ದು ಮಾರ್ಕೆಟಿಂಗ್, ನಾವೇನು ಇಲ್ಲಿ ರಿಸರ್ಚ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳಿದಾವೆ ನಾವೇ ಮಾರ್ಕೆಟಿಂಗ್ ಮಾಡೋದಿಲ್ಲ. ಐ ಸೆಡ್ ವಾಟ್ ಇಸ್ ದ ವೇ ಆಫ್ ಮಿಸ್ಟರ್ ಪಾಟೀಲ್ ಸಾಬ್? ಕೇಳಿಸ್ಕೊಂತ ಇದ್ದೀರಾ? ಏನ್ ಹೇಳಿದ್ರಿ? ಐ ಆಸ್ಕ್ ಯು ವಾಟ್ ಇಸ್ ದ ಮೆಥಡ್ ಆಫ್ ಮಾರ್ಕೆಟಿಂಗ್? ನನಗೆ ಗೊತ್ತಿಲ್ಲ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೀನಿ, ಸಕ್ರಿಯವಾಗಿ ವಾರದ 4 ದಿನ ತಿರುಗಾಡ್ತೀನಿ, ಎಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಎಲ್ಲ ಹಳ್ಳಿಗಳಿಗೆ ಹೋಗ್ತೀನಿ. ಐ ವುಡ್ ಲೈಕ್ ಟು ನೋ, ಈ ನಮ್ಮ ಯೂನಿವರ್ಸಿಟಿ ಆಗಿರ್ತಕ್ಕಂಥ ಸಂಶೋಧನೆಗಳಾಗಿರ್ಬೋದು, ಹೊಸತನ್ನ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ? ಕಳೆದ ಬಾರಿ ಹೇಳಿದೆ, ನಿಮ್ದು ಪ್ರಾಡಕ್ಟ್ಗಳು ಎಲ್ಲ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಲ್ಲಿ ಇರಬೇಕು. ನೀವು ಬೆಳೆಸಿರ್ತಕ್ಕಂಥ ಹೊಸದೇನು ನೀವೇನು ಯಾವುದೇ ಪ್ರಾಡಕ್ಟ್ ಇದ್ರೆ ನೀವು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಇರಬೇಕು, ನಮ್ಮ ರೈತ ಕೇಂದ್ರಗಳಲ್ಲಿ ಏನು ರೈತ ಕಚೇರಿ ಕೇಂದ್ರ ಇದೆ ಅಲ್ಲಿರಬೇಕು, ತಾಲೂಕು ಆಫೀಸ್ಗಳಲ್ಲಿ ಇರಬೇಕು. ಈ ರೀತಿಯಾದಂತ ಔಟ್ರೀಚ್ ಪ್ರೋಗ್ರಾಮ್ ಮಾಡಿದ್ರೆ ಮಾತ್ರ ನಮಗೆ ಅರ್ಥ. ಇದು ಆಯ್ತು, ಕಳೆದ ವರ್ಷ 10 ಲಕ್ಷ ಜನ ಬಂದ್ರು. ವಾಟ್ ಇಸ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ? ವಾಟ್ ಈಸ್ ಅನ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಫ್ ಲಾಸ್ಟ್ 5 years? ನಾವು ಮೇಳಗಳನ್ನ ಮಾಡ್ತಾ ಇದೀವಿ. ಇದು ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಯಾಕಂದ್ರೆ ಈ ಮೇಳೆಗೆ ಯಾವುದು ಸರ್ಕಾರ ದುಡ್ಡಿಲ್ಲ, ಸ್ವಯಂವಾಗಿ ಜನರು ಪಾರ್ಟಿಸಿಪೇಟ್ ಮಾಡಿ, ಇದು ಕಮರ್ಷಿಯಲ್ ಆಗಿ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಬಂದ್ರು ಕೂಡ ಇದು ಒಂದು ದೇಣಿಗೆಯಿಂದ ಇಲ್ಲಿ ಕಮರ್ಷಿಯಲ್ ಆಗಿ ಜನರು ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಆ ದುಡ್ಡಿಂದ ಆಗ್ತದೆ, ಸಂತೋಷ ಇದೆ. ಆದ್ರೆ ವಾಟ್ ಈಸ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ? ವೇರ್ ಇಸ್ ಅಸೆಸ್ಮೆಂಟ್ ಪ್ಲಾನ್? ನಮ್ಮ ಹತ್ರ ಒಂದು ರಿಪೋರ್ಟ್ ಇಲ್ಲ. ನೀವು KDP ಮೀಟಿಂಗ್ ಬರಬೇಕು. ಆಮೇಲೆ ಕಳೆದ ಬಾರಿ ನಾವೇನ್ ಮಾಡಿದ್ವಿ, ಎಲ್ಲರನ್ನ ಸೇರಿಸ್ಕೊಂಡ್ಬಿಟ್ಟು ಯು ಹ್ಯಾಡ್ ಕಾಲ್ಡ್ ಮಿ ಫಾರ್ ಮೀಟಿಂಗ್, ಯು ಡಿಡ್ಂಟ್ ಕಾಲ್ ಮಿ ಫಾರ್ ಮೀಟಿಂಗ್. ವೈ? ಐ ಆಮ್ ಆಸ್ಕಿಂಗ್ ಯು, ವೈ ಡಿಡ್ ಯು ಕಾಲ್ ಫಾರ್ ದ ಮೀಟಿಂಗ್? ಇದು ಯೂನಿವರ್ಸಿಟಿ, you are not the university here, neither I am the university here. This is a system we need to respect. If you call more people to participate, ಎಲ್ಲರೂ ಇದ್ದಾರೆ. ನೀವು ಜಾಸ್ತಿ ಜನರಿಗೆ ಇನ್ವಾಲ್ವ್ ಮಾಡ್ಕೊಂಡ್ರೆ ಇದನ್ನ ಚೆನ್ನಾಗಾಗ್ತದೆ. ನೀವು ವೈಯಕ್ತಿಕವಾಗಿ ನೀವು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ? Why didn't you involve me? Why didn't you call me? Why didn't you use the district administration? Why didn't you call any of the representative? Don't do this. You are not going to be permanent here. Neither I am going to be permanent here. System ಉಳಿಬೇಕು. ನೀವು ಸಕ್ರಿಯವಾಗಿ ದಯಮಾಡಿ ಹೇಳ್ತಕ್ಕಂಥವ್ರು, ನೀವು ಸಕ್ರಿಯವಾಗಿ ಸಾರ್ವಜನಿಕರನ್ನ ಕರೆಸಬೇಕು, ಮಾತಾಡಬೇಕು. ಯು ಶುಡ್ ಬಿ ಔಟ್ ಗೋಯಿಂಗ್. ಯು ಆರ್ ಆಲ್ ವೆಲ್ ಆಫ್ ಟು ಡೂ. ದೇರ್ ನಥಿಂಗ್ ರಾಂಗ್ ಇನ್ ವೇ ವಿ ಆರ್ ವರ್ಕಿಂಗ್, ಬಟ್ ಆಸ್ ಲಾಂಗ್ ಆಸ್ ಇನ್ಕ್ಲೂಸಿವ್ ಆಗಿ ವರ್ಕ್ ಮಾಡಿದ್ರೆ ಇದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ, ನೋಬಡಿ ಇಸ್ ಪರ್ಮನೆಂಟ್. ಐ ಆಲ್ವೇಸ್ ಸ್ಪೀಕ್ ಫಿಲಾಸಫಿಕಲ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್. ಇನ್ ಸಮ್ ಇಯರ್ಸ್ ಯು ಆರ್ ಗೋಯಿಂಗ್ ಟು, ನೀವು ರಿಟೈರ್ಡ್ ಆಗ್ತೀರಿ, ನಾವೇನು ಬಹಳ ವರ್ಷದಲ್ಲಿ ಈ ಅಧಿಕಾರದಲ್ಲಿ ನಮಗೇನು ಬಹಳ ವರ್ಷ ಇರೋದಿಲ್ಲ. ಆದ್ರೆ ಸಿಸ್ಟಮ್ ನೀವು ಎಲ್ಲಿವರೆಗೆ ಇಂಟಿಗ್ರೇಟ್ ಮಾಡೋದಿಲ್ಲ. ನಾನು ಮೊನ್ನೆ ಬಂದಾಗ ಫಸ್ಟ್ ಮೀಟಿಂಗ್ ಅದೇ ಕೇಳಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟು ಇರಿಗೇಟೆಡ್ ಲ್ಯಾಂಡ್ ಇದೆ ನಿಮ್ಮ ಹತ್ರ ಮಾಹಿತಿ ಇರಲ್ಲ. ಯಾಕಿರಲ್ಲ? ನಿಮಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಯು ಡೋಂಟ್ ವಾಂಟ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಗೆಟ್ ಸಿಸ್ಟಮ್ ಇನ್ ಟು ಪ್ಲೇಸ್. ದೇರ್ ಆರ್ ಸೋ ಮೆನಿ ಇಶ್ಯೂಸ್. ನೀವು ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಂದುಗಡೆ ದಯಮಾಡಿ ನೀವು ಇರ್ತಿರೋ ಇಲ್ಲೋ, ಯಾರು ಬರ್ತಾರೋ ವೈಸ್ ಚಾನ್ಸಲರ್ ಆಗಿ, ಹೂ ಇಸ್ ಗೋಯಿಂಗ್ ಟು ಬಿ ಹೆಡ್ ಹಿಯರ್, ವಿ ಡೋಂಟ್ ನೋ, ಬಟ್ ಲೆಟ್ ದಿಸ್ ಯೂನಿವರ್ಸಿಟಿ ಮಾಡಲಿ. ಇವತ್ತು ವಿಶೇಷವಾಗಿ ಒಬ್ಬರ ಹೆಸರು ನಾವು ಹೇಳ್ಬೇಕು. ಒಂದು ಕೃಷ್ಣರಾಜ ಒಡೆಯರ್ ನಾವು ಈ ಸಂದರ್ಭ ನೆನೆಸ್ಬೇಕು. ಯಾಕಂದ್ರೆ ಅವರು ಗೋಲ್ಸ್ಮ್ಯಾನ್ ಅಂತ ಒಬ್ಬ ಕೆನಡಿಯನ್ ಸೈಂಟಿಸ್ಟ್ಗೆ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಆಸ್ಥಾನದಲ್ಲಿ ಅವ್ರನ್ನ ಕರೆಸಿ, ಆಗಿನ ಕಾಲದಲ್ಲಿ ಈ ನಾವೇನು ಎಂಟಾಲಜಿ ಅಂತೀವಿ, ಪ್ಯಾಥಾಲಜಿ ಅಂತ ಹೇಳ್ತೀವಿ, ಆಗಿನ ಕಾಲದಲ್ಲಿ 1901ನೇ ಇಸ್ವಿನಲ್ಲಿ ಸಾಯಿಲ್ ಟೆಸ್ಟ್ ಮಾಡಿರ್ತಕ್ಕಂಥ ಏಕೈಕ ಪ್ರಗತಿ ರಾಜ ಯಾರೇ ಅಂದ್ರೆ ಅದು ನಮ್ಮ ಕೃಷ್ಣರಾಜ ಒಡೆಯರ್ ಅಂತ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅವ್ರ ಸಂದರ್ಭದಲ್ಲಿ ಹೆಬ್ಬಾಳ್ನಲ್ಲಿ 1913ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಇವತ್ತು ಅದು MR ಆಗಿ 1946ನೇ ಇಸ್ವಿನಲ್ಲಿ ಯೂನಿವರ್ಸಿಟಿ ಆಗಿ ಪಡೆದಿದೆ. ಇದು 1986ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು.